ಇದು ಲಕ್ಷ ಲಕ್ಷ ಪಡೆದು ಪಂಗನಾಮ ಹಾಕಿರುವಂತ ಸ್ಟೋರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ಪಂಗನಾಮ ಹಾಕಲಾಗಿದೆ. 2023ರ ಚುನಾವಣೆ ಸಂದರ್ಭದಲ್ಲಿ ಹಣವನ್ನ ಪಡೆದು ಮಹಾ ಮೋಸವನ್ನ ಮಾಡಿರುವಂತ ಸ್ಟೋರಿ ಇದು. ಲಕ್ಷ ಲಕ್ಷ ಹಣವನ್ನ ಪಡೆದು ಪಂಗನಾಮವನ್ನ ಹಾಕಲಾಗಿದೆ. ಆ ಒಂದು ಸ್ಟೋರಿ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 99 ಲಕ್ಷ ರೂಪಾಯಿ ಪಂಗನಾಮ ಹಾಕಿರುವಂತದ್ದು. 2023ರ ಚುನಾವಣೆ ಸಂದರ್ಭದಲ್ಲಿ ಹಣವನ್ನ ಪಡೆದು ಮಹಾ ಮೋಸವನ್ನ ಮಾಡಲಾಗಿದೆ. ಉದ್ಯಮಿಗೆ ಮೋಸ ಮಾಡಿದ್ರ ಬಿಜೆಪಿ ಹಾಲಿ ಶಾಸಕ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. 99 ಲಕ್ಷ ರೂಪಾಯಿ ಸಾಲ ಪಡೆದು ವಂಚನೆ ಮಾಡಿದ್ರ ಬಿಜೆಪಿ ಹಾಲಿ ಶಾಸಕ. ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ಸಾಲ ಪಡೆದಿರುವಂತದ್ದು. ಹಾಗಾಗಿ ಉದ್ಯಮಿಗೆ ಮೋಸ ಮಾಡಿದ್ರ ಹಾಗಾದ್ರೆ ಹಾಲಿ ಶಾಸಕ. ಬಸವ ಕಲ್ಯಾಣ ಶಾಸಕ ವಿರುದ್ಧ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. 99 ಲಕ್ಷ ವಂಚನೆ ಕೇಸ್ನಲ್ಲಿ ಲಾಕ್ ಹಾಕ್ತಾರ ಹಾಗಾದ್ರೆ ಬಿಜೆಪಿ ಶಾಸಕ. ಸಂಜು ಸುಗರೆಯಿಂದ 99 ಲಕ್ಷ ರೂಪಾಯಿ ಸಾಲ ಪಡೆದಿದ್ರಂತೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಕ್ ಹಾಕ್ತಾರಾ? ಶರಣು ಸಲಗರ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ನಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಿನದಾಗಿರುವಂತದ್ದು. ₹1 ಅಲ್ಲ, ₹2 ಅಲ್ಲ, 2 ಲಕ್ಷ ಅಲ್ಲ, ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡಿದ್ರು ಸಾಲದ ರೂಪದಲ್ಲಿ. ಇದೀಗ ಅದಕ್ಕೆ ಪಂಗನಾಮ ಹಾಕುವಂತ ಸಾಧ್ಯತೆಗಳಿದೆ, ಹಾಕಿದ್ದಾರೆ ಆಲ್ರೆಡಿ. ಹಾಗಾಗಿ ಇವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ತಾರ. 2023ರ ಚುನಾವಣೆ ಸಂದರ್ಭದಲ್ಲಿ ಹಣ ಪಡೆದು ಮಹಾ ಮೋಸವನ್ನ ಮಾಡಿದ್ದಾರ ಇವರು. ಉದ್ಯಮಿಗೆ ಮೋಸ ಮಾಡಿದ್ರ ಬಿಜೆಪಿ ಹಾಲಿ ಶಾಸಕ ಅನ್ನುವಂತ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇರುವಂತದ್ದು. 99 ಲಕ್ಷ ರೂಪಾಯಿಯನ್ನ ಸಾಲವಾಗಿ ಪಡೆದಿದ್ರು ಅನ್ನುವಂತ ಪ್ರಶ್ನೆ ಕಾಡು ಬರ್ತಾ ಇದೆ. ವಂಚನೆ ಮಾಡಿದ್ರ ಹಾಗಾದ್ರೆ ಹಾಲಿ ಶಾಸಕ. ಬಸವ ಕಲ್ಯಾಣ ಶಾಸಕ ವಿರುದ್ಧ ಇದೀಗ ಪ್ರಕರಣ ಕೂಡ ದಾಖಲಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. 99 ಲಕ್ಷ, ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ಸಾಲವಾಗಿ ಪಡೆದುಕೊಂಡಿದ್ದಾರ ಶರಣು ಸಲಗರ ಅವರು ಅನ್ನುವಂತ ಪ್ರಶ್ನೆ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಉದ್ಯಮಿಗೆ ಇವ್ರು ಮೋಸ ಮಾಡಿದ್ರ? ಬಿಜೆಪಿ ಹಾಲಿ ಶಾಸಕ ಉದ್ಯಮಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣ ದಾಖಲಾಗುವಂತ ಸಾಧ್ಯತೆಗಳು ಕೂಡ ಇದು ಲಕ್ಷ ಲಕ್ಷ ಪಡೆದು ಪಂಗನಾಮವನ್ನ ಹಾಕಿರುವಂತಹ ಸ್ಟೋರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡಿದ್ರ ಹಾಗಾದ್ರೆ ಬಿಜೆಪಿ ಹಾಲಿ ಶಾಸಕ ಶರಣು ಸಲಗರ ಅವರು. ಈಗಾಗಲೇ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಉದ್ಯಮಿ ಸಂಜು ಸುಗರೆ ಅವರು ದೂರನ್ನ ಕೊಟ್ಟಿದ್ರು. ಇದೀಗ ಇದರ ಮೇರೆಗೆ FIR ಕೂಡ ದಾಖಲಾಗಿರುವಂತದ್ದು. ಶರಣು ಸಲಗರ ವಿರುದ್ಧ FIR ಕೂಡ ದಾಖಲಾಗಿದೆ. ಪಂಗನಾಮ ಹಾಕಿರೋದು ನಿಜಾನ ಹಾಗಾದ್ರೆ? ಬಿಜೆಪಿ ಹಾಲಿ ಶಾಸಕ ತೆಗೆದುಕೊಂಡಿದ್ರ ಅಷ್ಟು ದುಡ್ಡನ್ನ? ₹1 ಅಲ್ಲ, ₹2 ಅಲ್ಲ, ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡಿದ್ದಾರೆ ಸಾಲದ ರೂಪದಲ್ಲಿ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಕುರಿತಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಉದ್ಯಮಿ ಸಂಜು ಸುಗರೆ ಅವರು. ಹಾಗಾಗಿ ಶರಣು ಸಲಗರ ಅವರ ವಿರುದ್ಧ ಇದೀಗ FIR ಕೂಡ ದಾಖಲಾಗಿದೆ. ಬಿಜೆಪಿ ಹಾಲಿ ಶಾಸಕನ ವಿರುದ್ಧ FIR ದಾಖಲಾಗಿರುವಂತದ್ದು. ಅಷ್ಟೂ ದುಡ್ಡನ್ನ ಇವ್ರು ತೆಗೆದುಕೊಂಡಿದ್ರ ಹಾಗಾದ್ರೆ? ಬರೋಬ್ಬರಿ 99 ಲಕ್ಷ ರೂಪಾಯಿ ಪಂಗನಾಮ ಹಾಕಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇರುವಂತದ್ದು. ಇವರಿಂದ ದುಡ್ಡು ಇಸ್ಕೊಂಡಿದ್ದು ಸತ್ಯನ ಹಾಗಾದ್ರೆ? ದೂರನ್ನ ಕೊಟ್ಟಿದ್ದಾರೆ ಉದ್ಯಮಿ. ಈ ಕುರಿತಾಗಿ ತನಿಖೆಯನ್ನ ಕೂಡ ಮಾಡಲಾಗುತ್ತೆ. ತನಿಖೆ ನಂತರ ಇದು ನಿಜಾನ ಸುಳ್ಳ ಅನ್ನೋದು ಕೂಡ ಗೊತ್ತಾಗುವಂತದ್ದು. FIR ದಾಖಲು ಮಾಡಿಕೊಂಡಿದ್ದಾರೆ ಶರಣು ಸಲಗರ ಅವರ ವಿರುದ್ಧ. ಉದ್ಯಮಿ ಈ ಕುರಿತಾಗಿ ದೂರನ್ನ ಕೊಟ್ಟ ಮೇರೆಗೆ ಇದೀಗ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಬರೋಬ್ಬರಿ 99 ಲಕ್ಷ ರೂಪಾಯಿ ಪಂಗನಾಮ ಹಾಕಿರುವ ಕುರಿತಾಗಿ ದೂರನ್ನ ಕೊಟ್ಟಿದ್ದಾರೆ ಉದ್ಯಮಿ ಸಂಜು ಸುಗರೆ ಅವರು. MLA ಶರಣು ಸಲಗರ್ ಗಲಾಟೆ ಮಾಡಿ ಧಮ್ಕಿ ಆರೋಪ ಹಾಕಿದ್ರು ಅಂತ ಇದೀಗ ಆರೋಪವನ್ನ ಕೂಡ ಮಾಡಿದ್ದಾರೆ ಉದ್ಯಮಿ. ಈ ಕುರಿತಾಗಿ ಆರೋಪವನ್ನ ಮಾಡಿರುವಂತದ್ದು. ಶ್ಯೂರಿಟಿಗಾಗಿ ಖಾಲಿ ಚೆಕ್, ಲೆಟರ್ ಹೆಡ್ ಮೇಲೆ ಸೈನ್ ಅನ್ನ ಕೂಡ ಮಾಡಿದ್ರಂತೆ. ಹಾಗಾಗಿ ಅವರ ವಿರುದ್ಧ ಇದೀಗ ದೂರನ್ನ ಕೂಡ ಕೊಡಲಾಗಿದೆ. ಎಷ್ಟೇ ಬಾರಿ ಹಣ ಕೇಳಿದ್ರು ಕೂಡ ಪಾವತಿ ಆಗಿಲ್ಲ. 99 ಲಕ್ಷ ರೂಪಾಯಿ ತೆಗೆದುಕೊಂಡಿರುವಂತದ್ದು ಸಾಲದ ರೂಪವಾಗಿ. ಹಿರಿಯರ ಸಮ್ಮುಖದಲ್ಲಿ ಹಣ ನೀಡುವುದಾಗಿ ಒಪ್ಪಿದ್ರು, ಆದ್ರೂ ಕೂಡ ಹಣವನ್ನ ವಾಪಸ್ ಕೊಟ್ಟಿಲ್ಲ ಅಂತ ಇದೀಗ ದೂರಿನಲ್ಲಿ ದಾಖಲು ಮಾಡಿದ್ದಾರೆ ಉದ್ಯಮಿ ಸಂಜು ಸುಗರೆ ಅವರು. ಈ ಕುರಿತಾಗಿ ದೂರನ್ನ ಕೊಟ್ಟಿರುವಂತದ್ದು. ಶರಣು ಸಲಗರ ಅವರ ವಿರುದ್ಧ FIR ಅನ್ನ ಕೂಡ ದಾಖಲು ಮಾಡಿದ್ದಾರೆ.
ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡಿದ್ರು. ಶ್ಯೂರಿಟಿಗಾಗಿ ಸೈನನ್ನ ಹಾಕಿದ್ರು. ಜೊತೆಯಲ್ಲಿ ಖಾಲಿ ಚೆಕ್ ಅನ್ನ ಕೂಡ ಕೊಟ್ಟಿದ್ರು. ಹಿರಿಯರ ಸಮ್ಮುಖದಲ್ಲಿ ಹಣವನ್ನ ಕೊಡ್ತೇನೆ ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ಹಣವನ್ನ ಇನ್ನೂ ಕೂಡ ಹಿಂತಿರುಗಿಸಿಲ್ಲ ಅಂತ ಹೇಳಿದ್ದಾರೆ. ದೂರಿನಲ್ಲಿ ಇವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಈಗಾಗಲೇ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಒಂದು ವೇಳೆ 99 ಲಕ್ಷ ರೂಪಾಯಿಯನ್ನ ಇವರು ಇಸ್ಕೊಂಡು ಕೊಟ್ಟಿಲ್ವಾ? ಹಾಗಾದ್ರೆ ಬಿಜೆಪಿ MLA ಬಸವ ಕಲ್ಯಾಣ ಈಗ ಶರಣು ಸಲಗರ ಅವರ ವಿರುದ್ಧ FIR ದಾಖಲಾಗಿರುವಂತದ್ದು. ಉದ್ಯಮಿ ಸಂಜು ಸುಗಿರೆ ಅವರು ಈ ಕುರಿತಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ತನಿಖೆ ಆಗತ್ತೆ. ಒಂದ್ ವೇಳೆ ಇವರು ಇಸ್ಕೊಂಡಿದ್ರೆ ಯಾಕೆ ಕೊಟ್ಟಿಲ್ಲ? ಹಿರಿಯರ ಸಮ್ಮುಖದಲ್ಲಿ ಈಗಾಗಲೇ ಕೊಡ್ತೀನಿ ಅಂತ ಒಪ್ಪಿಗೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಎಷ್ಟೇ ಬಾರಿ ಕೇಳಿದ್ರು ಕೂಡ ಇನ್ನೂ ಕೊಟ್ಟಿಲ್ಲ. 2023ರ ಚುನಾವಣೆ ಸಂದರ್ಭದಲ್ಲಿ ಸಾಲದ ರೂಪದಲ್ಲಿ ಇಸ್ಕೊಂಡಿದ್ದಂತ ಹಣ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂಜು ಸುಗಿರೆ ಅವರು. ಹಾಗಾಗಿ ಇವರ ವಿರುದ್ಧ ಇದೀಗ ತನಿಖೆಯನ್ನ ಮಾಡೋದಕ್ಕೆ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಬರೋಬ್ಬರಿ 99 ಲಕ್ಷ ರೂಪಾಯಿಯನ್ನ ಇಸ್ಕೊಂಡು ಪಂಗನಾಮ ಹಾಕಿರುವ ಕುರಿತಾಗಿ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಶರಣು ಸಲಗರ ಅವರ ವಿರುದ್ಧ ಇದೀಗ ಸಂಜು ಸುಗಿರೆ ಅವರು FIR ಅನ್ನ ದಾಖಲು ಮಾಡಿದ್ದಾರೆ. 99 ಲಕ್ಷ ರೂಪಾಯಿಯನ್ನ ಇಸ್ಕೊಂಡು ಪಂಗನಾಮ ಹಾಕಿದ್ರು. 2023ರ ಚುನಾವಣೆ ಸಂದರ್ಭದಲ್ಲಿ ಸಾಲದ ರೂಪದಲ್ಲಿ ತೆಗೆದುಕೊಂಡಂತ ಹಣ ಹಿರಿಯರ ಸಮ್ಮುಖದಲ್ಲಿ ವಾಪಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಆದ್ರೂ ಕೂಡ ಕೊಟ್ಟಿಲ್ಲ. ಏನಾಗಿರಬಹುದು? ನಿಜವಾಗ್ಲೂ ಇಸ್ಕೊಂಡಿದ್ರಾ? ಹಾಗಾದ್ರೆ ಇಸ್ಕೊಂಡಿದ್ದು ವಾಪಸ್ ಕೊಟ್ಟಿಲ್ವಾ? ಅಥವಾ ಇವ್ರು ಸುಳ್ಳು ಹೇಳ್ತಿದ್ದಾರಾ? ಇದ್ಯಾವ ಅಂಶಗಳು ಕೂಡ ಇನ್ನೂ ಬಯಲಾಗಿಲ್ಲ. ಹಾಗಾಗಿ FIR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ತನಿಖೆಯನ್ನ ಆರಂಭ ಮಾಡಿದ ನಂತರ ಇದರ ಕುರಿತಾಗಿ ಎಲ್ಲಾ ಮಾಹಿತಿಗಳು ಕೂಡ ಹೊರಗಡೆ ಬರುವಂತದ್ದು. ಬಿಜೆಪಿ ಶಾಸಕ ಶರಣು ಸಲಗರ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ತನಿಖೆಯನ್ನ ಆರಂಭ ಮಾಡಿದ್ದಾರೆ ಪೊಲೀಸರು. ಇದುವರೆಗೂ ಕೂಡ 1 ರೂಪಾಯಿನೂ ಕೂಡ ವಾಪಸ್ ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಹೇಳ್ತಾರೆ ಬಿಟ್ರೆ ಇನ್ನು ಯಾವುದೇ ಅಮೌಂಟ್ ಬಂದಿಲ್ಲ. 2023ರಲ್ಲಿ ಇಸ್ಕೊಂಡಿದ್ದಂಥದ್ದು. ಇನ್ನೇನು 2026 ಬಂತು, 3 ವರ್ಷ ಕಳೆದ್ರು ಕೂಡ ಹಣವನ್ನ ವಾಪಸ್ ಕೊಟ್ಟಿಲ್ಲ. ಮಹಾ ಮೋಸವನ್ನ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಇದೀಗ ದೂರಿನ ಮೇರೆಗೆ FIR ಅನ್ನ ಕೂಡ ದಾಖಲು ಮಾಡಿಕೊಂಡಿರುವಂತದ್ದು ಶರಣು ಸಲಗರ ಅವರ ವಿರುದ್ಧ. ಬಿಜೆಪಿ ಹಾಲಿ MLA ಶರಣು ಸಲಗರ ಅವರ ವಿರುದ್ಧ ಇದೀಗ ವಂಚನೆ ಆರೋಪ ಕೇಳಿಬಂದಿದೆ. ಈ ಕುರಿತಾಗಿ FIR ಅನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ಉದ್ಯಮಿಯಿಂದ 99 ಲಕ್ಷ ರೂಪಾಯಿಯನ್ನ ಇಸ್ಕೊಂಡಿರೋದಾಗಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಶ್ಯೂರಿಟಿಗಾಗಿ ಖಾಲಿ ಚೆಕ್ ಅನ್ನ ಕೂಡ ಕೊಟ್ಟಿದ್ರು. ಲೆಟರ್ ಹೆಡ್ ನಲ್ಲಿ ಸೈನ್ ಅನ್ನ ಕೂಡ ಮಾಡಿಕೊಟ್ಟಿದ್ರು. ಎಷ್ಟೇ ಬಾರಿ ಹಣವನ್ನ ಕೇಳಿದ್ರು ಕೂಡ ಇನ್ನು ಪಾವತಿ ಮಾಡಿಲ್ಲ. 1 ರೂಪಾಯಿ ಕೂಡ ಪಾವತಿ ಆಗಿಲ್ಲ ಅಂತ ಇದೀಗ ದೂರಿನಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ ಉದ್ಯಮಿ ಸಂಜು ಸುಗಿರೆ ಅವರು. ರಾಜ್ ನ್ಯೂಸ್ ಕನ್ನಡ.